ಇಲ್ಲಿ ನೋಡಿ ಯಾರು ಬಿಸಿಲು ಕಾಯಿಸ್ಕೊತಿದ್ದಾರೆ ಅಂತ. ಹಾಯ್, ಹೆಲೋ, ನಮಸ್ಕಾರ. ಮತ್ತೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಟೈಟಲ್ ತಮ್ಮನೇಲಿ ನೋಡಿದ್ದೀರಾ. ಮತ್ತು ಜನರಲ್ ಜೀವನ ಸೀರೀಸ್ನ ರೀಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಬಂದಾಯಿತು KSR ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೆಟ್ರೋ ಸ್ಟೇಷನ್ ಕಡೆಯಿಂದ ಎಕ್ಸಿಟ್ ಆಗಿ ಇವಾಗ ಇಲ್ಲೇ ನೋಡಿ ಪ್ಲ್ಯಾಟ್ಫಾರ್ಮ್ 10 ಕಡೆಯಿಂದ ಎಕ್ಸಿಟ್ ಆದರೆ ಈ TVM ಟಿಕೆಟ್ಸ್ ಎಲ್ಲ ಸಿಗುತ್ತೆ ನಿಮಗೆ ಈ ಕಡೆ. ಈ ವಿಡಿಯೋನಲ್ಲಿ ಅಂತ ಅದೇಂತ ಬೇಗ ಟ್ರೈಲರ್ ನೋಡ್ಕೊಂಡ್ಬಿಡಿ ಯಾವುದೊಂದು ವಿಡಿಯೋನ ಸ್ಟಾರ್ಟ್ ಮಾಡುವ. ಪ್ಯಾಸೆಂಜರ್ಗಳು ಕಿರ್ಚಾಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಪುಣೆ ಹೋಗಲ್ಲ ವಂದೇ ಭಾರತ್ 18 ಗಂಟೆ ತೊಗೊಳುತ್ತೆ ಬೆಂಗಳೂರಿಂದ ಮುಂಬೈವರೆಗೂ. ಅದಕ್ಕಿಂತ ಸ್ವಲ್ಪ ಜಾಸ್ತಿ 19 ಅಥವಾ 20 ಗಂಟೆ ಒಳಗಡೆ. ಬಟ್ ಅನ್ಫಾರ್ಚುನೇಟ್ಲಿ ಟ್ರೈನನ್ನು ಇಲ್ಲಿಂದ ಇಳಿಬೇಕಾಗಿ ಬರುತ್ತೆ ನಮಗೆ. ಸೈಡ್ ವೇಸಲ್ಲಿ ಗಾಳಿ ಬರ್ತಿದೆ. ಅಲ್ಲೊಂದು ಟ್ರೈನ್ ಯಾವುದೋ ಒಂದು ಅರೈವ್ ಆಗ್ತಿದೆ ನೋಡಿ. ಈ ಥರ ಗಾಡಿನಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರ ಅಂದರೆ, ಎಸ್ಪೆಷಲಿ ರಾಜಸ್ಥಾನ್ಗೆ ಹೋಗುವಂಥ ಗಾಡಿನಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಜನರಕ್ಕಿಂತ ಜಾಸ್ತಿ ಲಗೇಜ್ಗಳಿರುತ್ತೆ. ಈ ಥರ ಹೋಗೋ ಗಾಡಿಗಳಿಗೆ ಒಬ್ರಿಗೆ 3 ಲಗೇಜ್ ಇರುತ್ತೆ. ಓಕೆನಾ? ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಜನರಕ್ಕಿಂತ ಜಾಸ್ತಿ ಜನರ ಲಗೇಜೇ ಈ ಗಾಡಿನಲ್ಲಿ ನಿಮಗೆ ಸಿಗುತ್ತೆ. ಇಂಥ ಟ್ರೈನ್ಗಳಲ್ಲಿ ಆ ಒಂದು ಕಾರ್ಗೋ ಲಿಮಿಟ್ ಏನಂತ ಏನಾದರೂ ಬಂದಿತ್ತಲ್ಲ, ಒಂದಷ್ಟು ದಿನ ಸೆನ್ಸೇಷನಲ್ಲಿ ಇತ್ತಲ್ಲ ಕಾರ್ಗೋ ಲಿಮಿಟ್ ಅಂದ್ಬಿಟ್ಟು, ಅದನ್ನು ತಂದರೆ ರೈಲ್ವೇಸ್ ಅಂತೂ ಒಳ್ಳೆ ಪ್ರಾಫಿಟಲ್ಲಿರುತ್ತೆ ಕಣ್ರಿ. ಎನಿವೇಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 7ಗೆ ನಮ್ಮನ್ನು ಸ್ಟೇಬಲ್ ಮಾಡಿದ್ದಾರೆ. ಗಾಡಿ ಹೊರಡೋಕ್ಕೆ 10 ನಿಮಿಷ ಮುಂಚೆ ಗಾಡಿ ಪ್ಲ್ಯಾಟ್ಫಾರ್ಮ್ಗೆ ಬಂದಿದೆ. ಸೊ ನೋಡಿ, ಇದೆ ನಮ್ಮ ಲೊಕೊಮೋಟಿವ್ ಇನ್ ಲೀಡ್ ಇವತ್ತಿನ ಜರ್ನಿಗೆ. ಆಲ್ಮೋಸ್ಟ್ ಎಂಡ್ ಟು ಎಂಡ್ ಸೇಮ್ ಲೊಕೊಮೋಟಿವ್ ಇರುತ್ತೆ. ಒಂದೇ ಒಂದು ರಿವರ್ಸಲ್ಲಿದೆ, ವಡೋದರಾನ ನಮಗೆ ರಿವರ್ಸಲ್ಲಿದೆ. ಬಟ್ ನಮ್ಮ ಕೃಷ್ಣಾಜಪುರಂನ ಐರಾವತ 39274 ನನ್ನ ಫೇವ್ರೆಟ್ ಟೈಪು HRPT ಲೊಕೊಮೋಟಿವ್, ಅಂದರೆ ಹೈ ರೈಸ್ ಪ್ಯಾಂಟೋಗ್ರಾಫ್ ಇರುವಂತಹ ಸಪೋರ್ಟ್ ಮಾಡುವಂಥ ಲೊಕೊಮೋಟಿವ್ ನಮ್ಮನ್ನು ಲೀಡ್ ಮಾಡುತ್ತೆ. ಸ್ಟಾರ್ಟರ್ ಕೊಟ್ಟಿದ್ದಾಯಿತು, ಬನ್ನಿ ಆಲ್ ಸೆಟ್ ಫಾರ್ ಡಿಪಾರ್ಚರ್. ಇವಾಗ ಸೊ 5:15 ಹೊರಟಿದ್ದೀವಿ KSR ಬೆಂಗಳೂರಿಂದ. ಸರಿ ಸುಮಾರು 1,500 ಕಿಲೋಮೀಟ್ರ್ಗಿಂತ ಜಾಸ್ತಿ ಟ್ರಾವೆಲ್ ಮಾಡ್ತೀವಿ ಕಂಡ್ರೆ ನಾವು. ಸರ್ ಹೊರಟಿದ್ದೀವಿ KSR ಬೆಂಗಳೂರಿಂದ. ಸೊ ಟೈಟಲಲ್ಲಿ ನೋಡಿರ್ತೀರಾ, ಒಂದು ರೆಕಾರ್ಡ್ನ ಬ್ರೇಕ್ ಮಾಡೋಕ್ಕೆ ಅಥವಾ ಒಂದು ರೆಕಾರ್ಡ್ನ ಮ್ಯಾಚ್ ಮಾಡೋಕ್ಕೆ ಈ ಒಂದು ಜರ್ನಿನ ಮಾಡ್ತಾಯಿದ್ದೀವಿ. ಹೊಸದಾಗಿ ಇಂಟ್ರೊಡ್ಯೂಸ್ ಆಗಬೇಕಾಗಿರುವಂತಹ ವಂದೇ ಭಾರತ್ 18 ಗಂಟೆ ತೊಗೊಳುತ್ತೆ ಬೆಂಗಳೂರಿಂದ ಮುಂಬೈವರೆಗೂ ಅಂತ ಪ್ರಪೋಸ್ಡ್ ಇರೋದು. ಬಟ್ ನಾವು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ 19 ಅಥವಾ 20 ಗಂಟೆ ಒಳಗಡೆ ಬೆಂಗಳೂರಿಂದ ಮುಂಬೈಗೆ ಹೋಗುವಂಥ ಪ್ಲ್ಯಾನು. ಇಲ್ಲಿಂದ ಮುಂಬೈವರೆಗೂ ನಮ್ಮ ರೂಟ್ ಇರೋದು KSR ಬೆಂಗಳೂರು, ಯಲಹಂಕ ಕಡೆಯಿಂದ ಗೌರಿಬಿದನೂರು, ಹಿಂದೂಪುರ ಕಡೆಗೆ ನಾವು ಧರ್ಮಾವರಂ ರೀಚ್ ಆಗ್ತೀವಿ. ಧರ್ಮಾವರಂ ಕಡೆಯಿಂದ ಗುಂತಕಲ್ ಕಡೆಯಿಂದ ರಾಯಚೂರು ಕಡೆಯಿಂದ ಹಾಗೆ ಸ್ಟ್ರೇಟ್ ಹೋಗಿ ವಾಡಿ, ಸೊಲ್ಲಾಪುರ, ಪುಣೆ, ಕರ್ಜತ್ ಮುಖಾಂತರ ನಾವು ಕಲ್ಯಾಣ್ ಜಂಕ್ಷನ್ ರೀಚ್ ಆಗ್ತೀವಿ. ಸೊ ಹಿಂಗಿರುತ್ತೆ ನಮ್ಮ ರೂಟು. ಸರಿ ಸುಮಾರು 1,500 ಕಿಲೋಮೀಟ್ರನ್ನು ನಾವು ಟ್ರಾವೆಲ್ ಮಾಡ್ತೀವಿ. ಅಫಿಷಿಯಲಿ ಅಲ್ಲದೇ ಇದ್ರೂ ಅನ್ಅಫಿಷಿಯಲಿ ಜನಶತಾಬ್ದಿ ಎಕ್ಸ್ಪ್ರೆಸ್ ನಮ್ಮನ್ನು ಓವರ್ಟೇಕ್ ಮಾಡ್ತಿದೆ. KSR ಬೆಂಗಳೂರು ಶಿವಮೊಗ್ಗ ಟೌನ್ ಜನಶತಾಬ್ದಿ ಎಕ್ಸ್ಪ್ರೆಸ್ ಒನ್ ಆಫ್ ಮೈ ಫೇವ್ರೆಟ್ ಗಾಡಿಗಳಲ್ಲಿ ಒಂದು.
ಸರಿಸುಮಾರು ಅರ್ಧ ಗಂಟೆಯಲ್ಲಿ 5 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆಯಿಂದ ಹೊರಟಿದ್ದೀವಿ. ಯಶವಂತಪುರದಿಂದ ಪ್ರತಿ ಶುಕ್ರವಾರ ಇಲ್ಲಿಗೆ 5:13 ಬರುತ್ತೆ ಬೆಳಗ್ಗೆ, ಮತ್ತು 5:15 ಇಲ್ಲಿಂದ ಹೊರಡುತ್ತೆ. ನಮ್ಮ ಲೈನನ್ನು ನಾವು ಡೈವರ್ಟ್ ಮಾಡ್ಕೊತಾ ಇದ್ದೀವಿ. ನೋಡಿ ಅಲ್ಲಿ ಯಶವಂತಪುರ ಬೈಪಾಸ್ ಕಡೆಯಿಂದ ಅಲ್ಲೊಂದು ಟ್ರೈನ್ ಹೋಗ್ತಾಯಿದೆ, ಐ ಮೀನ್ ಲೋಕೋಮೋಟಿವ್ ಹೋಗ್ತಿದೆ EF12K. ಸೊ ನಾವಿವಾಗ ಅದೇ ಲೈನಲ್ಲಿ ಹೊರಡ್ತೀವಿ. ಹಾಂ, ಇನ್ನೊಂದು ಹೇಳೋದು ಮತ್ತೆ, ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಿಲ್ಲ, ಶಾಕಿಬ್ ಅಣ್ಣ ಸರ್ ಜೊತೆ ಸಹ ಟ್ರಾವೆಲ್ ಮಾಡ್ತಾಯಿದ್ದೀವಿ. ನೋಡಿ ಇದೇ ಮಾಡಬೇಡಿ ಅಂತ ಹೇಳೋದು. ಇನ್ನೂ ಹೆಚ್ಚು ಕಮ್ಮಿ ಆಯಿತು. ಮನೇಲಿ ನಂಬಿಕೊಂಡು ಇರ್ತಾರೆ ಅಂಥವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಈ ಥರದೆಲ್ಲ ಬರಲ್ಲ, ಈ ಥರದೆಲ್ಲ ಮಾಡ್ಬೇಕಂತ ಅಲ್ಲೊಂದು ಟ್ರೈನ್ ಯಾವುದೋ ಒಂದು ಅರೈವ್ ಆಗ್ತಿದೆ ನೋಡಿ, ಅಲ್ಲಿ ದೂರದಲ್ಲಿ ಇವಾಗ ಕ್ರಾಸ್ ಆಗುತ್ತೆ ನೋಡಿ, ಅದೇ ಟ್ರೈನ್ ನಮ್ಮನ್ನು ಮೋಸ್ಟ್ ಪ್ರಾಬ್ಲಿ. ಹಾಂ, ಕುರ್ಲಾ ಗಡಿ ಲೋಕಮಾನ್ಯ ತಿಲಕ್ ಕೊಯಂಬತ್ತೂರು ಕುರ್ಲಾ ಎಕ್ಸ್ಪ್ರೆಸ್ ಇವಾಗ ಕ್ರಾಸ್ ಆಗುತ್ತೆ ನೋಡಿ. ಸೇಮ್ ಇದೇ ಟ್ರೈನನ್ನು ಇನ್ನೊಂದ್ಸತಿ ಕ್ರಾಸ್ ಮಾಡೋದು ನೋಡ್ತೀರಾ? ಬನ್ನಿ ತೋರಿಸ್ತೀನಿ.
ಸೊ ಹೊರಟಿದ್ದೀವಿ ಹಿಂದೂಪುರದಿಂದ. ನಮ್ಮ ಆಂಧ್ರ ಪ್ರದೇಶನ ಮೊದಲನೇ ನಿಲ್ಗಡೆ ಪ್ಲಸ್ ಆಂಧ್ರ ಪ್ರದೇಶನ ಮೊದಲನೇ ನಿಲ್ಗಡೆ ಅಂದಾಗ ಜ್ಞಾಪಕ ಬಂತು. ಆಂಧ್ರಾಗೆ ನಾವು ಇವಾಗ ಎಂಟರ್ ಆಗಿದ್ದೀವಿ ಹಿಂದೂಪುರಂಗೆ. 2 ನಿಮಿಷ ಹಾಲ್ಟು. 2 ನಿಮಿಷ ಆಗಿದ ತಕ್ಷಣ ಇಲ್ಲಿಂದ ನಾವು ಹೊರಟಿದ್ದೀವಿ. ಪ್ರತಿ ಶುಕ್ರವಾರ ಇಲ್ಲಿಗೆ ಸಂಜೆ 6:34ಕ್ಕೆ ಬರುತ್ತೆ. 6:35ಕ್ಕೆ ಇಲ್ಲಿಂದ ಹೊರಡುತ್ತೆ ನಮ್ಮ ಗರೀಬ್ ನವಾಜ್ ಎಕ್ಸ್ಪ್ರೆಸ್ ಗಾಡಿ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಆದರೆ ತುಂಬ ಡಿಬೋರ್ಡಿಂಗ್ ಇರೋ ಕಾರಣ ಅಂದರೆ ಲೋಕಲ್ ಪ್ಯಾಸೆಂಜರ್ಸ್ ತುಂಬ ಇದನ್ನು ಯೂಸ್ ಮಾಡ್ತಾರೆ. ಬೆಂಗಳೂರಿಂದ ಯಾರ್ಯಾರು ಕೆಲಸಕ್ಕೆ ಬಂದಿರ್ತಾರಲ್ಲ ಅವ್ರು ವಾಪಸ್ ಹೋಗಿ ಗಾಡಿನ ಯೂಸ್ ಮಾಡ್ತಾರೆ. ಸೊ ಅವ್ರಿಗೋಸ್ಕರ ಸರಿ ಸುಮಾರು 2 ರಿಂದ 3 ನಿಮಿಷ ಆರಾಮಾಗಿ ಸ್ಟಾಪು ನಿಮಗೆ ಕೊಡ್ತಾರೆ. ಜಿಯೋ ಮಾರ್ಟು ಸಹ ಇಲ್ಲಿ ಮತ್ತೆ ಅವೈಲೇಬಲ್ ಇದೆ. ಏನಾದರೂ ತರಿಸ್ಕೋಬೇಕಾದ್ರೆ ತರಿಸ್ಕೋಬೋದು ನೀವು. ತಿಂಡಿ ತಿನಿಸುಗಳು ಸ್ಟೇಷನಲ್ಲಿ ಅವೈಲೇಬಲ್ ಇದೆ. ಪಲಾವ್ ಇತ್ತು, ವೆಜ್ ಬಿರಿಯಾನಿ ಇತ್ತು, ಎಗ್ ಬಿರಿಯಾನಿ ಸಹ ಇತ್ತು, ದೋಸೆ ಇತ್ತು, ಇಡ್ಲಿ ವಡೆ ಇತ್ತು, ಸ್ನ್ಯಾಕ್ಸ್ ಸ್ಟಾಲ್ ಸಹ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಪ್ರಿಟಿ ಮಚ್ ಹೇಳಬೇಕಂದ್ರೆ ಬೇಸಿಕ್ಕಾಗಿ ಎಲ್ಲ ನಿಮಗೆ ಅಮ್ಯುನಿಟೀಸ್ಗಳು ಹಿಂದೂಪುರ ಸ್ಟೇಷನಲ್ಲಿ ಸಿಗುತ್ತೆ. ನೀವು ಮನೆ ತೋರಿಸ್ತೀನಿ ಜನರಲ್ನ ಕಂಡೀಷನ್ ಹೆಂಗಿದೆ ಅಂತ. ಈ ಥರ ಇದೆ ಜನರಲ್ನ ಕಂಡೀಷನು. ಆರಾಮಾಗಿ ನಿಮಗೆ ಖಾಲಿ ಸೀಟ್ಸ್ಗಳು, ಆರಾಮಾಗಿ ಟ್ರೈನಂತೂ ಖಾಲಿ ಇದೆ. ಸ್ಟಾರ್ಟಿಂಗಲ್ಲಿ 2 ಜನರಲ್ ಕೊಡ್ತಾರೆ. ಇದು ಸಹ ಪ್ರಿಟಿ ಮಚ್ ಖಾಲಿನೇ ಇದೆ ಅಂತ ಹೇಳ್ಬೋದು. ಒಂದು ನೋಡಿ, ನಾನಂತೂ ತುಂಬ ಟ್ರಾವೆಲ್ ಮಾಡ್ತೀವಿ. 99% ಅಥವಾ 90+% ನಾವಂತೂ ನಾನ್ ಎ ಸಿನಲ್ಲೇ ನಾವು ಟ್ರಾವೆಲ್ ಮಾಡೋದು. ಬಿಕಾಸ್ ನೋಡಿ, ನಾನ್ ಎ ಸಿನಲ್ಲಿ ಟ್ರಾವೆಲ್ ಮಾಡಿದ್ರೆ ಜನರಲ್ ಕಂಡೀಷನು ಮತ್ತು ಸ್ಲೀಪರ್ ಕಂಡೀಷನ್ ಈಸಿಯಾಗಿ ಗೊತ್ತಾಗುತ್ತೆ. ಪ್ಲಸ್ ಮೋಸ್ಟ್ ಆಫ್ ದ ಜನರಿಗೆ ಅಥವಾ ಥ್ರೂ ಔಟ್ ಇಂಡಿಯನ್ಸ್ಗೆ ಯಾರು ಇರ್ತಾರೋ 70% ಆಫ್ ದ ಜನರಲ್ಲು ಅಥವಾ ಸ್ಲೀಪರ್ನೇ ಕನ್ಸಿಡರ್ ಮಾಡೋದು. ಆ 30% ಏನಿದೆಯೋ ಅವ್ರು ಮಾತ್ರ ಎ ಸಿಗಳು ಹೋಗ್ತಾರೆ. ಸೊ 70%ನ ಕೇಟರ್ ಮಾಡೋದು ನನ್ನ ಮೇಯ್ನು ಉದ್ದೇಶ ಅಷ್ಟೇ. ಜನರಲ್ ಕೋಚ್ ನೀವು ನೋಡ್ತಿದ್ದೀರಾ ಖಾಲಿನೇ ಇದೆ. ಒಂದು ಪ್ರೋ ಟಿಪ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನೀವೇನಾದರೂ ವೆರಿ ಲಾಂಗ್ ಟ್ರಿಪ್ಸ್ ಏನಾದ್ರು ಟ್ರೈ ಮಾಡಬೇಕು ಅಂತ ಇದ್ದರೆ ಟ್ರೈ ಚೂಸಿಂಗ್ ಫಾರ್ ವೀಕ್ಲಿ ಟ್ರೈನ್ಸ್. ಜಸ್ಟ್ ಎಕ್ಸಾಂಪಲ್, ನಾನು ಇಲ್ಲಿಂದ ಮುಂಬೈಗೆ ಹೋಗ್ತಾಯಿದ್ದೀನಿ. ನಾನು ಉದ್ಯಾನ್ ಎಕ್ಸ್ಪ್ರೆಸ್ನ ನಾನು ಕನ್ಸಿಡರ್ ಕೂಡ ಮಾಡ್ಕೊಂಡಿಲ್ಲ. ಯಾಕಂದರೆ ಡೈಲಿ ಟ್ರೈನು ಫುಲ್ ಜಾಮ್ ಪ್ಯಾಕ್ ಇರುತ್ತೆ. ಗರೀಬ್ ನವಾಜ್ನ ಚೂಸ್ ಮಾಡಿಕೊಂಡೆ. ಯಾಕಂದರೆ ವೀಕ್ಲಿ ಗಾಡಿ ಆರಾಮಾಗಿ ಸೀಟ್ಸ್ಗಳು ಸಿಗುತ್ತೆ. ಇಂಡಸ್ಟ್ರಿಯಲ್ ಏರಿಯಾ ನೋಡಿ, ಕಿಯಾ ಕಾರ್ಗಳು ನೋಡ್ತಿರಲ್ಲ ನೀವು, ಅದು ಅಸೆಂಬ್ಲಿ/ಪ್ರೊಡಕ್ಷನ್ ಯೂನಿಟ್ ಇಲ್ಲಿದೆ. ಸರಿ, ಸುಮಾರು 181 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ವೆರಿ ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಧರ್ಮಾವರಂ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿ ಶುಕ್ರವಾರ ನಮ್ಮ ಗರೀಬ್ ನವಾಜ್ ಎಕ್ಸ್ಪ್ರೆಸ್ ಗಾಡಿ ಇಲ್ಲಿಗೆ 8:25ಕ್ಕೆ ಬರುತ್ತೆ ರಾತ್ರಿ, ಮತ್ತು 8:15ಗೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಂದರೆ ನಮ್ಮನ್ನು ಫಸ್ಟೇ ನಾಗಸಮುದ್ರ ಮಾತ್ರ ಹತ್ರ ಥ್ರೂ ಕೊಟ್ಟಿದ್ರೆ ಆಲ್ಮೋಸ್ಟ್ ಒಂದು 1 ಅವರ್ ಬಿಫೋರ್ ಟೈಮೇ ನಾವು ಬರ್ಬೋದಾಗಿತ್ತು. ಬಟ್ ಆದರೆ ಆಪ್ರೇಷನಲ್ ರೀಸನ್ಸು ಪ್ಲಸ್ ಪ್ಲ್ಯಾಟ್ಫಾರ್ಮ್ ನಾನ್ ಅವೈಲಬಿಲಿಟಿಗೋಸ್ಕರ ನಮ್ಮನ್ನು ಧರ್ಮಾವರಂಗೆ ನಾವು ಆಲ್ಮೋಸ್ಟ್ 10 ನಿಮಿಷ ಬಿಫೋರ್ ಟೈಮಾಗೆ ಎಂಟರ್ ಆಗಿದ್ದೀವಿ. ಜನರಲ್ಲಂತೂ ಖಾಲಿ ಇದೆ ಕಣ್ರಿ. ವೆದರ್ ಅಂತೂ ಪ್ಲೆಸೆಂಟಾಗೆ ಸಕ್ಕದಾಗಿದೆ. ತಣ್ಣಗೆ ಗಾಳಿ ಬೀಸ್ತಿದೆ. ಧರ್ಮಾವರಂಗೆ ಬಂದರೆ ಮಸಾಲೆ ವಡೆ ಟ್ರೈ ಮಾಡೋದಂತೂ ಮರಿಬೇಡಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಮಸಾಲೆ ವಡೆ ಅಂದ್ಬಿಟ್ಟು. ಬೆಚ್ಚಿಗಿದೆ, ಬಿಸಿ ಬಿಸಿಯಾಗಿಲ್ಲ, ಬಟ್ ಬೆಚ್ಚಿಗಿದೆ. ಎಣ್ಣೆಣ್ಣೆ ಅಷ್ಟೊಂದಿಲ್ಲ, ಹಿಟ್ಟಿಟ್ಟು ಅಂಥದ್ದು ಅಷ್ಟೊಂದಿಲ್ಲ, ಬಟ್ ಟೇಸ್ಟ್ ಒಂಥರ ಬ್ಲೆಂಡ್ ಆಗಿದೆ ಕಟ್ಟ, ಸಪ್ಪೆ ಇದೆ. ರಿವ್ಯೂ ಕೇಳ್ತೀರಾ ಅಂದರೆ 5/10 ಅಂತ ನಾನು ಇದಕ್ಕೆ ಕೊಡ್ತೀನಿ. ಹೊರಟಿದ್ದೀವಿ ಧರ್ಮಾವರಂ. ಅದಕ್ಕೂ ಮುಂಚೆ ಗಾಳಿ ನೋಡ್ರಿ, ಅಪ್ಪ, ಸೈಡ್ ವೇಸಲ್ಲಿ ಗಾಳಿ ಬರ್ತಿದೆ. ಸೈಡ್ ವೇಸಲ್ಲಿ ಬೇರೆ ಗಾಳಿ ಬರ್ತಿದೆ. ಸಾಕಾಗಿದೆ ಕಣ್ರಿ ಜರ್ನಿ ಅಂತೂ. ಟೆಂಪ್ರೇಚರ್ ಒಳ್ಳೆ ಪ್ಲೆಸೆಂಟ್ ಟೆಂಪ್ರೇಚರ್ ಇದೆ, 25 ಡಿಗ್ರಿ.
ಸರಿ ಸುಮಾರು 214 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಅನಂತಪುರಕ್ಕೆ ಬಂದಿದ್ದೀವಿ. ಪ್ರತಿ ಶುಕ್ರವಾರ ಇಲ್ಲಿಗೆ ರಾತ್ರಿ 9:58ಕ್ಕೆ ಬರುತ್ತೆ, ರಾತ್ರಿ 10 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸರಿ ಸುಮಾರು 6 ನಿಮಿಷನೇನೋ ಅನಿಸುತ್ತೆ ಲೇಟಾಗಿ ನಾವು ಅನಂತಪುರಕ್ಕೆ ಎಂಟ್ರ್ ಆಗಿದ್ದೀವಿ. ಫೆಂಟಾಸ್ಟಿಕ್ ಸ್ಟೇಷನ್ ಕಂಡ್ರೆ ಒಂದು ಜಮಾನದಲ್ಲಿ ಇಲ್ಲಿ ರಾತ್ರಿ ಹೊತ್ತು ಇರೋಕ್ಕೂ ಸಹ ಭಯ ಆಗ್ತಿತ್ತು. ಆ ಕಡೆ ಕ್ರಾಸ್ ಆಗ್ತಿದೆಯಲ್ಲ ಅದು ಬಂದು ಸಂತ್ರಗಂಚಿಯಿಂದ ಯಲಹಂಕಗೆ ಹೋಗುವಂತಹ AC ಸ್ಪೆಷಲ್ ಎಕ್ಸ್ಪ್ರೆಸ್ಸು ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು. ಬನ್ನಿ ಹೊರಡೋಣ ಅನಂತಪುರದಿಂದ. ಯಾರ್ಯಾರು ಅನಂತಪುರದಿಂದ ವಿಡಿಯೋ ನೋಡ್ತಿದ್ದೀರೋ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡೋದಂತೂ ಮರಿಬೇಡಿ ಕಣ್ರಿ. ಸೊ ಸ್ಟಾರ್ಟಿಂಗಲ್ಲಿ ಕ್ರೌಡ್ ಸಹ ನೋಡ್ಕೊಂಬಿಡಿ ಹೆಂಗಿದೆ ಕ್ರೌಡ್ ಅಂತ ಗುಂತಕಲಲ್ಲಿ. ಸರಿ ಸುಮಾರು 11:03 ಆಗ್ತಾ ಬರ್ತಿದೆ ರಾತ್ರಿ. ನಮ್ಮ ಗರೀಬ್ ನವಾಜ್ ಎಕ್ಸ್ಪ್ರೆಸ್ಗೆ ಬಾಯ್ ಬಾಯ್ ಹೇಳಿದಾಯಿತು. ಸೊ ಇಲ್ಲಿಂದ ಅಂದರೆ ಗುಂತಕಲ್ಲಿಂದ ನಾವು ಟ್ರೈನ್ ಚೇಂಜ್ ಮಾಡ್ತಾಯಿದ್ದೀವಿ. ಗರೀಬ್ ನವಾಜ್ ಎಕ್ಸ್ಪ್ರೆಸ್ಸು ಸಹ ಮುಂಬೈಗೆ ಹೋಗ್ತಿತ್ತು, ಬಟ್ ಆದರೆ ಹೇಳಿದ್ನಲ್ಲ ಕರ್ನಾಟಕ ದರ್ಶನ ಮಾಡಿಕೊಂಡು ಮುಂಬೈಗೆ ಹೋಗ್ತಿತ್ತು. ಗುಂತಕಲ್ಲಿಂದ ಹುಬ್ಳಿಯಿಂದ ಬೆಳಗಾವಿಯಿಂದ ಮೀರಜು, ಪುಣೆ, ಅಲ್ಲಿಂದ ಬಂದು ಇದು ಮೇನ್ ಲೈನ್ ಜಾಯ್ನ್ ಆಗ್ತಿತ್ತು. ಸೊ ಪ್ರಿಟಿ ಮಚ್ ಕರ್ನಾಟಕ ದರ್ಶನ ಆಗ್ತಿತ್ತು ನಮಗೆ. ಸೊ ಅದು ಬೇಡ, ಒಂದೇ ಭಾರತ್ ಸ್ಲೀಪರ್ ಅಂತ ಪ್ರೀಮಿಯಂ ಟ್ರೈನ್ಗೆ ನಾವು ಟಕ್ಕರ್ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಒಂದೇ ಭಾರತ್ 18 ಗಂಟೆ ತೊಗೊಂಡ್ರೆ ಎಷ್ಟಾಗುತ್ತೋ ಅಷ್ಟು ಫಾಸ್ಟಾಗೆ, ಉದ್ಯಾನ್ಕಿಂತ ಫಾಸ್ಟಾಗೆ ನಾವು ರೀಚ್ ಆಗೋ ಪ್ಲ್ಯಾನ್ ಇದೆ ಅಷ್ಟೇ ನಮ್ಮದು. ಫ್ರೈಡೇನೂ ಸಹ ನಾನು ಟ್ರಾವೆಲ್ ಮಾಡ್ತಿರೋದು, ಸೊ ದಟ್ ವೀಕೆಂಡ್ಗೆ ಒಂದು ಒಳ್ಳೆ ಟ್ರೈನು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ಬೋದು ಅಂದ್ಬಿಟ್ಟು ಈ ದಿನ ಚೂಸ್ ಮಾಡ್ಕೊಂಡಿದ್ದಾಯಿತು. ಸೊ ಇಲ್ಲಿಂದ ನಾವು ಟ್ರೈನ್ ತೊಗೊತಿರೋದು ಟ್ರೈನ್ ನಂಬರ್ ಚೆನ್ನೈ ಏಕ್ತಾ ನಗರ್ ವೀಕ್ಲಿ ಎಕ್ಸ್ಪ್ರೆಸ್ನ ನಾವು ಇಲ್ಲಿಂದ ಬೋರ್ಡ್ ಮಾಡ್ತಾಯಿದ್ದೀವಿ. ಅಪ್ ಟು ಕಲ್ಯಾಣ್ವರೆಗೂ ನಾವು ಈ ಟ್ರೈನಲ್ಲಿ ಆನ್ ಬೋರ್ಡ್ ಇಡ್ತೀವಿ. ಕಲ್ಯಾಣ್ ಅಂದರೆ ಮುಂಬೈನ ಔಟ್ಸ್ಕಟ್ಸಲ್ಲಿ ಬರುತ್ತೆ. ಕಲ್ಯಾಣಿಂದ ಹೇಳ್ಕೊಂಡು ನೀವು ಆರಾಮಾಗಿ ಲೋಕಲ್ ಟ್ರೈನ್ ಮುಖಾಂತರ ನೀವು ಮುಂಬೈಗೆ ಎಂಟ್ರ್ ಆಗ್ಬೋದು. ಸೊ ಆ ಒಂದು ನಿಟ್ಟಿನಲ್ಲಿ ಈ ಟ್ರೈನನ್ನು ನಾವು ಚೂಸ್ ಮಾಡ್ತಾಯಿದ್ದೀವಿ. ಈ ಟ್ರೈನು ಸಹ ಜನರಲಲ್ಲಿ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಬನ್ನಿ ಜನರಲ್ ಕ್ಲಾಸ್ ಹೆಂಗಿರುತ್ತೆ ಅಂದ್ಬಿಟ್ಟು. ಮತ್ತು ಸೋಫಾರ್ ಅಂತೂ ಗರೀಬ್ ನವಾಜ್ ಎಕ್ಸ್ಪ್ರೆಸ್ಸಲ್ಲಂತೂ ಖಾಲಿ ಜನರಲ್ ಸಿಕ್ಕಿತ್ತು, ಇದರಲ್ಲಿ ಹೆಂಗೆ ಸಿಗುತ್ತೋ ಅನ್ನೋದು. ಲಾಲಾಗೌಡನ ಲಿವರಿಡ್ ಲೊಕೊಮೋಟಿವ್ ನಮ್ಮನ್ನು ಲೀಡ್ ಮಾಡ್ತಿದೆ. ಅದಕ್ಕಿಂತ ಫಸ್ಟು ಜನರಲ್ ನೋಡ್ಬೇಕು ನಾವು, ಜನರಲ್ ಸಿಚುಯೇಷನ್ ಹೆಂಗಿದೆ ಅಂತ. ಫ್ರಂಟಲ್ಲಂತೂ ಸ್ವಲ್ಪ ರಶ್ ಇದೆ. ವೆರಿ ಗುಡ್ ಎಲ್ಲರೂ ಇಳ್ಕೊತಿದ್ದಾರೆ ಕಣ್ರಿ. ಸೊ ಪ್ರಿಟಿ ಮಚ್ ಸೀಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹೊರಟಿದ್ದೀವಿ ಗುಂತಕಲ್ಲಿಂದ ಚೆನ್ನೈ ಸೆಂಟ್ರಲ್ ಕೆವಾಡಿಯ, ಅಥವಾ ಇವಾಗ ಹೆಸರು ಚೇಂಜ್ ಮಾಡಿದ್ದಾರೆ ಏಕ್ತಾ ನಗರ್ ಅಂದ್ಬಿಟ್ಟು. ಈ ಒಂದು ಟ್ರೈನಲ್ಲಿ ನಾವು ಆನ್ ಬೋರ್ಡ್ ಇದ್ದೀವಿ. ಟ್ರೈನ್ ನಂಬರ್ ಬಗ್ಗೆ ಹೇಳಬೇಕಂದ್ರೆ 20919. ಪ್ರತಿ ಶುಕ್ರವಾರ ಚೆನ್ನೈಯಿಂದ ಹೊರಡುತ್ತೆ ಮತ್ತು ಪ್ರತಿ ಶುಕ್ರವಾರ ನಿಮಗೆ ಗುಂತಕಲ್ಲಿಗೆ ಬರುತ್ತೆ. ಸರಿ ಸುಮಾರು 11:10 ಬರುತ್ತೆ. 11:20 ಈ ಗಾಡಿ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿರ್ತಾರೆ. 11:20 ಅಂದರೆ 11:15 ನಾವು ಹೊರಟಿದ್ದೀವಿ. ಸೊ ಜನರಲ್ ಸಿಚುಯೇಷನ್ ನೋಡ್ತೀರಾ, ಬನ್ನಿ ತೋರಿಸ್ತೀನಿ ಜನರಲ್ ಸಿಚುಯೇಷನ್ನ ಹೆಂಗಿದೆ ಈ ಗಾಡಿನಲ್ಲಿ ಅಂದ್ಬಿಟ್ಟು. ಯಾಕಂದರೆ ಸ್ವಲ್ಪ ಪ್ಲ್ಯಾನಿಂಗ್ ನಡೀತು ಬ್ಯಾಕ್ಗ್ರೌಂಡಲ್ಲಿ, ಹಿಂಗೆ ಯಾವ ಟ್ರೈನ್ ಚೂಸ್ ಮಾಡಿಕೊಂಡ್ರೆ ಫಾಸ್ಟಾಗೂ ಸಹ ನಾವು ರೀಚ್ ಆಗ್ಬೋದು, ಪ್ಲಸ್ ಜನರಲ್ಲೂ ಸಹ ನಿಮಗೆ ಆರಾಮಾಗಿ ಸಿಗುತ್ತೆ ಅನ್ನೋ ಪ್ಲ್ಯಾನಿಂಗ್ ಪ್ರಕಾರ ಈ ಒಂದು ಪ್ಲ್ಯಾನ್ ಬಂದಿದೆ. ನೋಡಿ ಜನರಲ್ ಈ ಥರ ಇದೆ. ನೋಡಿದ್ರಲ್ಲ, ಜನರಲ್ ಅಂತೂ ಪ್ರಿಟಿ ಮಚ್ ಖಾಲಿನೇ ಇದೆ. ನಿಮಗೆ ಒಂದು ಸ್ವಲ್ಪ ಜನ ಗುಂತಕಲಲ್ಲಿ ಬೋರ್ಡ್ ಮಾಡಿದ್ರು, ಇನ್ನು ಮಿಕ್ಕಿದವರಂತೂ ಚೆನ್ನೈ ಕಡೆಯಿಂದನೇ
ಬರ್ತಿರೋರ್ಗು ನಾವು 11 ಕಾಲು ಹೊರಟಿದ್ದು. ಸರಿ ಸುಮಾರು ನಾವು 1:30 ಅಷ್ಟೊತ್ತಿಗೆ ಕಲ್ಯಾಣ್ ರೀಚ್ ಆಗ್ತೀವಿ. ರೂಟು ಸೇಮ್ ಇರುತ್ತೆ, ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಸೇಮ್ ರೂಟ್ ಇರುತ್ತೆ. ರಾಯಚೂರು ಕಡೆಯಿಂದ ಶಲಾಪುರ ಕಡೆಯಿಂದ ನಾವು ಪುಣೆಯಿಂದ ಘಾಟ್ ಸೆಕ್ಷನ್ ಮುಖಾಂತರ ಕಲ್ಯಾಣ್ ರೀಚ್ ಆಗ್ತೀವಿ. ಸೇಮ್ ರೂಟ್ ಇರುತ್ತೆ. ಫೆಂಟಾಸ್ಟಿಕ್ ಸೆಕ್ಷನು, ಪೂರ್ತಿ ಸೆಕ್ಷನ್ ಬೆಂಗಳೂರಿಂದ ಕಲ್ಯಾಣ್ವರೆಗೂ 130 ಸೆಕ್ಷನ್ ನಿಮಗೆ ಸಿಗುತ್ತೆ. ಡಿಲೇ ಎಷ್ಟಿದೆಯಪ್ಪ ಅಂತ ಚೆಕ್ ಮಾಡ್ತಿದ್ರೆ ನಮ್ಮ ಟ್ರೈನ್ ಆರೋ ಫಾರ್ಮಿಂಗ್ ಮಾಡ್ತಿದ್ರು. ಏನಿಗೆ ಹಿಂಗೆ ಅಂದೆ ಅಂತ ನಿಮಗೆ ಇನ್ನೊಂದು ಸ್ವಲ್ಪ ತಲೆ ಗೊತ್ತಾಗುತ್ತೆ. ನಮ್ಮ ಇನ್ನೊಂದು ನಿಲ್ಗಡೆ ಹತ್ರ ಬರ್ತಿದ್ವಿ. ಸ್ವಲ್ಪ ಮಟ್ಟಿಗೆ ಕ್ರೌಡ್ ಇದೆ ಕಣ್ರಿ ರಾಯಚೂರಲ್ಲಿ. ಟೈಮ್ ನೋಡ್ಕೊಳ್ಳಿ, 1:03 ಆಗ್ತಾ ಬರ್ತಿದೆ. ಸರಿ ಸುಮಾರು 403 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಬೆಂಗಳೂರಿಂದ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ರಾಯಚೂರು ಜಂಕ್ಷನ್ಗೆ ಬಂದಿದ್ದೀವಿ. ಫಸ್ಟ್ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಫಸ್ಟ್ ಗಾಡಿ ಬಂದು ಗರೀಬ್ ನವಾಜ್ ಎಕ್ಸ್ಪ್ರೆಸ್ಸು. ಇವಾಗ ನಾನು ಆನ್ ಬೋರ್ಡ್ ಇರೋದು ಏಕ್ತಾ ನಗರ್ ಎಕ್ಸ್ಪ್ರೆಸ್ಸು. ಪ್ರತಿ ಶುಕ್ರವಾರ ಗುಂತ್ಕಲ್ಲಿಂದ ಹೊರಡುತ್ತೆ. ಅದೇ ರಾಯಚೂರಿಗೆ ಬರೋ ಅಷ್ಟರಲ್ಲಿ ಶನಿವಾರ ಆಗುತ್ತೆ. ಸೊ ಪ್ರತಿ ಶನಿವಾರ ಈ ಗಾಡಿ ಇಲ್ಲಿಗೆ 1:18ಕ್ಕೆ ಬರುತ್ತೆ ಮಧ್ಯರಾತ್ರಿ, ಮತ್ತು 1:20ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 1:03 ಇಲ್ಲ 1:05 ಅಂತ ಕನ್ಸಿಡರ್ ಮಾಡಿಕೊಂಡ್ರೂ ಸಹ 13 ನಿಮಿಷ ಬಿಫೋರ್ ಟೈಮಾಗೆ ನಾವು ರಾಯಚೂರಿಗೆ ಎಂಟರ್ ಆಗಿದ್ದೀವಿ. ಫೆಂಟಾಸ್ಟಿಕ್ ರನ್ನು. ಸ್ವಲ್ಪ ಅಮೌಂಟ್ ಆಫ್ ಸ್ಲ್ಯಾಕ್ ಕೊಟ್ಟಿದ್ರೆ ಸಹ 110 ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಬಟ್ ಆದರೆ ನಮ್ಮ ಟ್ರೈನು 1:30 ಕ್ಲಾಕ್ ಮಾಡ್ತಿರೋ ಕಾರಣ ಆರಾಮಾಗೆ ನಾವು BT ರೀಚ್ ಆಗ್ತಾಯಿದ್ದೀವಿ, ಬಿಫೋರ್ ಟೈಮ್ ರೀಚ್ ಆಗ್ತಾಯಿದ್ದೀವಿ. ಜನರಲ್ ಅಂತೂ ಖಾಲಿನೇ ಇದೆ, ತೋರಿಸಿದ್ದೀನಿ ನಿಮಗೆ. ಸೊ ಇಲ್ಲೂ ಸಹ ಇನ್ನೂ ಖಾಲಿನೇ ಇದೆ ಅಂತ ಹೇಳ್ಬೋದು ನಾನು ಆರಾಮಾಗೆ. 5 ಅವರ್ ಇದೆ. 5 ಅವರ್ ಆದರೆ ನಮ್ಮ ಟ್ರೈನ್ ನಾವು 12 ಗಂಟೆ ಟ್ರಾವೆಲ್ ಮಾಡ್ದಂಗೆ ಆಗುತ್ತೆ. ಸೊ ನಿನ್ನೆ ಸಂಜೆ 5 ಗಂಟೆಗೆ ಹೊರಟಿದ್ದು ನಾವು ಮಧ್ಯರಾತ್ರಿ 1 ಗಂಟೆ ಅಷ್ಟೊತ್ತಿಗೆ ನಾವು ರಾಯಚೂರಲ್ಲಿ ಇದ್ದೀವಿ. ಸೊ ಬೆಂಗಳೂರಿಂದ ರಾಯಚೂರಿಗೆ ಸರಿ ಸುಮಾರು 8 ಗಂಟೆಯಲ್ಲಿ ನಾವು ರೀಚ್ ಆಗಿದ್ದೀವಿ. ಟ್ರೈನ್ ನೋಡ್ಕೊಂಬಿಡಿ ಅನ್ಸುತ್ತೆ ಸಿಚುವೇಶನ್ ಹೆಂಗಿದೆ ಅಂತ. ಜಸ್ಟ್ ನಾವಿವಾಗ ಶಲಾಪುರ ರೀಚ್ ಆಗಿದ್ದೀವಿ.
ಬಟ್ ಅನ್ಫಾರ್ಚುನೇಟ್ಲಿ ಟ್ರೈನನ್ನು ಇಲ್ಲಿಂದ ಇಳಿಬೇಕಾಗಿ ಬರುತ್ತೆ ನಮಗೆ. ಪ್ಲ್ಯಾನಲ್ಲಿ ಎಂಥ ಟ್ವಿಸ್ಟ್ ಅಂದರೆ, ಚೆನ್ನಾಗಿ ನಿದ್ದೆ ಮಾಡ್ತಿದ್ದೆ ನಾನು. 2-3 ಜನ ಪ್ಯಾಸೆಂಜರ್ ಕಿರ್ಚ್ಕೊಂಡ್ರು. ಆಮೇಲೆ ಎದ್ದು ನೋಡಿದ್ರೆ ಇರಿ ಹೇಳ್ತೀನಿ ಏನಾಗಿದೆ ಸ್ಟೋರಿ ಅಂದ್ಬಿಟ್ಟು. ಗುಡ್ ಮಾರ್ನಿಂಗ್ ಫ್ರಮ್ ಶೋಲಾಪುರ್ ಕಂಟ್ರಿ. ಇದೇನಪ್ಪ ಟ್ರೈನ್ ಒಳಗಡೆ ಇರಬೇಕಾಗಿತ್ತು ಅಂದ್ಕೊತಿದ್ದೀರಾ? ನಾವು ಟ್ರೈನ್ ಒಳಗಡೆ ಇದ್ವಿ, ಆರಾಮಾಗಿ ಮಲ್ಕೊಂಡಿದ್ವಿ. ಪ್ಯಾಸೆಂಜರ್ಗಳು ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಪುಣೆ ಹೋಗಲ್ಲ ಅಂದ್ಬಿಟ್ಟು. ಆಮೇಲೆ ನಾವು ತೆಗೆದು ನೋಡಿದ್ರೆ ಗಾಡಿ ರೂಟ್ ಡೈವರ್ಟೆಡ್ ಕಂಡ್ರಿ. ಸೊ ಈ ಗಾಡಿ ಮುಂಬೈ ಮುಖಾಂತರ ಹೋಗಲ್ಲ, ಅಂದರೆ ಘಾಟ್ ಸೆಕ್ಷನ್ ಮುಖಾಂತರ ಹೋಗಲ್ಲ. ನಮಗೆ ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು ಘಾಟ್ ಸೆಕ್ಷನ್ ಮುಖಾಂತರ ಹೋಗಬೇಕು ಅಂತಲೇ, ಯಾಕಂದರೆ ಒಂದು ಶಾರ್ಟೆಸ್ಟ್ ರೂಟ್ ಸಹ ಅದೇ ಆಗಿದೆ. ಸೊ ಗಾಡಿ ರೂಟ್ ಡೈವರ್ಟೆಡ್ ಆಗಿರೋ ಕಾರಣ ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಇಲ್ಲಿ ಡಿಬೋರ್ಡ್ ಮಾಡಿ ಇಲ್ಲಿಂದ ಇನ್ನೊಂದು ಟ್ರೈನು ಚೇಂಜ್ ಮಾಡ್ತಾಯಿದ್ದೀವಿ. ಬಟ್ ನೀವೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ರೆ ಈ ಟ್ರೈನ್ ನಾರ್ಮಲ್ ರೂಟಲ್ಲೇ ಇರುತ್ತೆ, ಅಂದರೆ ವಯ ಕಲ್ಯಾಣ್ ರೂಟಲ್ಲೇ ಇರುತ್ತೆ. ಸೊ ಆರಾಮಾಗಿ ಈ ಟ್ರೈನ್ ಪ್ರಿಫರ್ ಮಾಡಿ ಅಂತಲೇ ನಾನು ಹೇಳ್ತೀನಿ. ಬಟ್ ಒಳ್ಳೆಯದಾಯಿತು, ಇನ್ನೊಂದು ಟ್ರೈನು ಸಹ ಬರ್ತಿದೆ ಚೆನ್ನೈಯಿಂದ LTTಗೆ ಹೋಗುವಂಥ 12164, ಅದು ಸಹ ಬರ್ತಿದೆ ಹಿಂದಿಂದೆ. ಅದ್ರದ್ದು ಸಹ ಜನರಲ್ ತೋರಿಸ್ತೀನಿ ನಿಮಗೆ ಹೆಂಗಿರುತ್ತೆ ಅಂತ. ಬನ್ನಿ ಕಂಟಿನ್ಯೂ ಮಾಡೋಣ ವೀಡಿಯೋನಲ್ಲಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಕಾದಿದೆ. ಸೊ ಇದೆ ನಮ್ಮ ಲೋಕೋಮೋಟಿವ್ ಇನ್ ಲೀಡ್ LGD WAP7 30274. ಇದು ನಮ್ಮನ್ನು ಲೀಡ್ ಮಾಡುತ್ತೆ. ಇವಾಗ ಕಂಪ್ಯಾರಿಸನ್ ತೋರಿಸ್ತೀನಿ ಬನ್ನಿ. ಡೈಲಿ ಟ್ರೈನ್ ವರ್ಸಸ್ ವೀಕ್ಲಿ ಟ್ರೈನ್ ಜನರಲ್ ಹೆಂಗಿರುತ್ತೆ ಅಂತ ನಿಮಗೆ ಒಂದು ಕ್ಲಿಯರ್ ಕಟ್ ಕಂಪ್ಯಾರಿಸನ್ ನಿಮಗೆ ತೋರಿಸ್ತೀನಿ ಬನ್ನಿ. ಹೊರಟಿದ್ದೀವಿ ಶೋಲಾಪುರದಿಂದ. ರೂಟು ಸೇಮ್ ಇರುತ್ತೆ. ಅಗೇನ್ ರಿಪೀಟ್ ಮಾಡ್ತಾನೆ ಇದ್ದೀನಿ, ಬಟ್ ಅದರ ರೂಟು ಸಹ ಸೇಮ್ ಇರುತ್ತೆ. ಪುಣೆ ಮುಖಾಂತರ ಘಾಟ್ ಸೆಕ್ಷನ್ ಮುಖಾಂತರ ಕಲ್ಯಾಣ್, ಥಾನೆ ಮುಖಾಂತರ ನಾವು LTT ರೀಚ್ ಆಗ್ತೀವಿ. ಎಲ್ಲಿ ಇಳಿತೀವಿ ಅನ್ನೋದು ಗೊತ್ತಿಲ್ಲ, ಇನ್ನೂ ನೋಡಿಕೊಂಡು ಎಲ್ಲಿ ನಿಯರೆಸ್ಟ್ ಆಗುತ್ತೋ ನಮಗೆ ಅಲ್ಲಿ ಇಳಿಯೋ ಪ್ಲ್ಯಾನು ಇದೆ. ಏನಕ್ಕೆ ರೂಟ್ ಡೈವರ್ಟೆಡ್ ಆಯಿತು ಅಂತ ನೀವೇನಾದರೂ ಕೇಳ್ತಿದ್ರೆ, ಒಂದು 1 ವೀಕ್ ಮುಂಚೆ ಹೆವಿ ರೆಡ್ ಅಲರ್ಟ್ ಇತ್ತು ಮುಂಬೈನಲ್ಲಿ. ಸೊ ಆವಾಗ ಲ್ಯಾಂಡ್ಸ್ಲೈಡ್ಸ್ ಆಯಿತು ಮಂಕಿ ಹಿಲ್ ಘಾಟ್ ಸೆಕ್ಷನಲ್ಲಿ ಅಥವಾ ಕರ್ಜತ್ ಘಾಟ್ ಸೆಕ್ಷನಲ್ಲಿ. ಸೊ ಆ ರೆಸ್ಟೋರೇಷನ್ ವರ್ಕು ಇನ್ನೂ ನಡೀತಿದೆ. ಸೊ ಅರೆ ಗೂಡ್ಸ್ ಇಸಿಲೆ ಲೂಪ್ ಲೇರ ಕ್ಲಿಯರ್ ಬೇಗ. ಸೊ ಆ ರೆಸ್ಟೋರೇಷನ್ ಪ್ರೋಗ್ರೆಸ್ ಇನ್ನೂ ನಡೀತಿರೋ ಕಾರಣ ತುಂಬ ಟ್ರೈನ್ಸ್ಗಳನ್ನ ಶಾರ್ಟ್ ಟರ್ಮಿನೇಟ್ ಮಾಡ್ತಿದ್ದಾರೆ, ತುಂಬ ಟ್ರೈನ್ಸ್ನ ಡೈವರ್ಟ್ ಮಾಡ್ತಿದ್ದಾರೆ, ತುಂಬ ಟ್ರೈನ್ಸ್ನ ಕ್ಯಾನ್ಸಲ್ ಕೂಡ ಮಾಡ್ತಿದ್ದಾರೆ. ಎಕ್ಸಾಂಪಲೇ ತೊಗೊಳ್ಳಿ, ನಮ್ಮ ಉದ್ಯಾನ ಎಕ್ಸ್ಪ್ರೆಸ್ಸು ಕ್ಯಾನ್ಸಲ್ಡು, ಅಂದರೆ CSMTಯಿಂದ ಪುಣೆವರೆಗೂ ಕ್ಯಾನ್ಸಲ್ಡು, ಶಾರ್ಟ್ ಒರಿಜಿನೇಟು ಮತ್ತು ಶಾರ್ಟ್ ಟರ್ಮಿನೇಟ್ ಫ್ರಮ್ ಪುಣೆ.
ಸರಿ ಸುಮಾರು 12 ಗಂಟೆ ಆಗ್ತಾ ಬರ್ತಿದೆ ಮಧ್ಯಾಹ್ನ. ಪುಣೆಯಿಂದ ಆಲ್ ಸೆಟ್ ಫಾರ್ ಡಿಪಾರ್ಚರ್. ಜಸ್ಟ್ ಇನ್ನೇನು ಹೊರಡಬೇಕಾಗಿತ್ತು. ಸ್ಟಾರ್ಟರ್ ಕೊಟ್ಟಿದ್ರು, ಮೂವ್ ಆಯಿತು, ಆಮೇಲೆ ಏನಕ್ಕೂ ಸ್ಟಾಪ್ ಮಾಡಿದ್ದಾರೆ. ಇನ್ನೇಸ್ ಟೆಂಪ್ರೇಚರ್ ವೈಸ್ ಅಂತೂ ಫುಲ್ ಪ್ಲೆಸೆಂಟ್ ಆಗಿದೆ ಕಣ್ರಿ. ಪುಣೆ ಅಂತೂ ಸಖತ್ತಾಗೆ ಪ್ಲೆಸೆಂಟ್ ಆಗಿದೆ. ಸಮ್ಮರಲ್ಲಿ ಬಂದಿದ್ದೆ ಹುತಾತ್ಮ ಎಕ್ಸ್ಪ್ರೆಸ್ ಮಾಡೋಕ್ಕೆ, ಪ್ಲಸ್ ಅದಾದಮೇಲೆ ರೂಟ್ ಡೈವರ್ಟರ್ ಸ್ವರ್ಣ ಜಯಂತಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಂದಿದ್ದೆ. ಆವಾಗಂತೂ ಯಪ್ಪ ಯಾಕಾದರೂ ಪುಣೆಗೆ ಬಂದು ಅನ್ಸ್ಕೊಟ್ಟಿತ್ತು. ಬಟ್ ಇವಾಗಂತೂ ಸಕ್ಕತ್ತಾಗಿದೆ, ಚೆನ್ನಾಗಿ ಗಾಳಿ ಬೀಸ್ತಿದೆ. ಪುಣೆ ಅಂತೂ ಒನ್ ಆಫ್ ಮೈ ಫೇವ್ರೆಟ್ ಸಿಟೀಸ್. ಒಂಚೂರು ಆ ಕಡೆ ಹೋದರೆ ಘಾಟ್ ಸೆಕ್ಷನ್ಗಳು ಸಿಗುತ್ತೆ. ಒಂದು ಬೆಂಗಳೂರು ಥರನೂ ಒಂದು ಒಳ್ಳೆ IT ವೆಲ್ ಡೆವಲಪ್ಡ್ ಸಿಟಿ ಅಂತಲೇ ಹೇಳ್ಬೋದು ಕಣ್ರಿ. पानी बेटा ठंडा पानी 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 ಕರ್ಜತ್ ಘಾಟ್ ಸೆಕ್ಷನ್ ಕಂಡ್ರಿ. ನೀವೇನಾದರೂ ವೀಡಿಯೋನ ಲೋ ಕ್ವಾಲಿಟಿನಲ್ಲಿ ನೋಡ್ತಿದ್ದೀರಾ ಅಂದರೆ ಹೈ ಸ್ಪೀಡ್ ಇರೋ ಇಂಟರ್ನೆಟ್ ಜಾಗದಲ್ಲಿ ಕೂತ್ಕೊಳ್ಳಿ. ವೀಡಿಯೋ ಕ್ವಾಲಿಟಿನ 1080 HDR ಮೋಡ್ಗೆ ಟರ್ನ್ ಆನ್ ಮಾಡಿ. ಯಾಕಂದರೆ ಇಲ್ಲಿಂದ ನಿಮಗೆ ಸಿಗೋವಂಥ ವಿಷುವಲ್ಸ್ಗಳು 4K ಲೆವೆಲಲ್ಲಿರುತ್ತೆ ಕಣ್ರಿ. ಘಾಟ್ ಸೆಕ್ಷನಲ್ಲಿ ಹೆಲ್ಪ್ ಮಾಡುವಂತಹ ಲೊಕೊಮೋಟಿವ್ಸ್ ನೋಡಿ ಇಲ್ಲಿ ನಿಂತಿದೆ. ಘಾಟ್ ಕೀಪರ್ಸ್ ಅಂತ ಸಹ ಇದನ್ನು ಕರೀತಾರೆ. ಟ್ರಿಪಲ್ ಹೆಡ್ಡಿಂಗ್ ಗಾಡಿಗಳು. ಬಟ್ ನಮಗೆ ಬ್ಯಾಂಕರ್ಸ್ಗಳನ್ನ ಆ್ಯಡ್ ಮಾಡಲ್ಲ ಅಥವಾ ಬ್ರೇಕರ್ಸ್ಗಳನ್ನ ಆ್ಯಡ್ ಮಾಡಲ್ಲ. ನಾವು ಹಾಗೆ ಡಿಸೆಂಡ್ ಆಗ್ತೀವಿ, ಅಂದರೆ ಹಾಗೆ ಇಳಿತೀವಿ ನಾವು. ಅದೇ ಮುಂಬೈ ಕಡೆಯಿಂದ ಬರಬೇಕಾದ್ರೆ ನಮಗೆ ಬ್ಯಾಂಕರ್ಸ್ಗಳು ಹಾಕ್ತಾರೆ. ठीक है ब्रश कर रहा है अबे ये नहीं कर रहा, मैं क्या करूँ? हाँ तो बोलो
ಮೋಸ್ಟ್ ಪ್ರಾಬ್ಲಿ ರೀಸೆಂಟಾಗಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಇದೇ ಜಾಗ ಅನ್ಕೋಬೋದು. ಅಂದರೆ ತುಂಬ ವರ್ಕ್ ನಡೀತಿದೆ ಈ ಜಾಗದಲ್ಲಿ, ಮೋಸ್ಟ್ಲಿ ಇರ್ಬೋದು ಅಂತ ಒಂದು ಪ್ರಿಡಿಕ್ಷನ್ ಅಷ್ಟೇ.
ಸರಿಸುಮಾರು 1075 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನನ್ನ ಗಂತವ್ಯ ಕಲ್ಯಾಣ್ ಜಂಕ್ಷನ್ಗೆ ರೀಚ್ ಆಗಿದ್ದೀವಿ. ಚೆನ್ನೈ ಏಕ್ತಾ ನಗರ್ ಎಕ್ಸ್ಪ್ರೆಸ್ ಪ್ರತಿ ಶನಿವಾರ ಇಲ್ಲಿಗೆ 1:20 ಸರಿಸುಮಾರು ಏನೋ ಬರುತ್ತೆ. ಕಲ್ಯಾಣ್ಗೆ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಅದಾದಮೇಲೆ ಕಲ್ಯಾಣ್ ಕಡೆಯಿಂದ ಇದು ಡೈವರ್ಟ್ ಆಗಿ ಅಹಮದಾಬಾದ್ ಕಡೆಗೆ ಹೋಗುತ್ತೆ. ನಾವು ಕಲ್ಯಾಣಲ್ಲಿ ಡಿಬೋರ್ಡ್ ಆಗ್ತಾಯಿದ್ದೀವಿ. ನೀವು ಸಹ ಕಲ್ಯಾಣಲ್ಲಿ ಡಿಬೋರ್ಡ್ ಆಗ್ಬೋದು. ಅಲ್ಲಿಂದ ಬೇಜಾನ್ ಲೋಕಲ್ ಟ್ರೈನ್ಸ್ಗಳು ಬರುತ್ತೆ ಕಣ್ರಿ. ಪ್ರತಿ 5 ನಿಮಿಷಕ್ಕೂ ಅಥವಾ ಪ್ರತಿ 10 ನಿಮಿಷಕ್ಕೂ ಒಂದೊಂದು ಲೋಕಲ್ ಟ್ರೈನ್ಗಳು ಸಿಗುತ್ತೆ. ಅದನ್ನು ಹತ್ಕೊಂಡು ನೀವು ಮುಂಬೈ ಸೆಂಟ್ರಲ್ಗೆ ಅಥವಾ ಮುಂಬೈ ಸಿಟಿ ಸೆಂಟ್ರಿಗೆ ನೀವು ಹೋಗ್ಬೋದು. ಓವರಾಲಾಗಿ ಹೇಳಬೇಕಂದ್ರೆ ಸರಿಸುಮಾರು 19 ಗಂಟೆಯಲ್ಲಿ ನಾವು ಬೆಂಗಳೂರಿಂದ ಮುಂಬೈವರೆಗೂ ರೀಚ್ ಆಗಿದ್ದೀವಿ. ಹೊಸ ಪ್ರಪೋಸ್ಡ್ ವಂದೇ ಭಾರತ್ನ ಟೈಮ್ ಟೇಬಲ್ ಪ್ರಕಾರ ತೊಗೊಂಡ್ರೆ 14ಇಂದ 18 ಅವರ್ಸ್ ಒಳಗಡೆ ಸ್ಕೆಡ್ಯೂಲಿಂಗ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಮ್ಯಾಕ್ಸಿಮಮ್ಮೇ ತೊಗೊಳ್ಳೋಣ. 18 ಅವರ್ಸ್ ಅಂತ ಮಾಡಿದ್ರೂ ಸಹ ನಾವು 2 ಬೇರೆ ಬೇರೆ ಟ್ರೈನ್ನ ತೊಗೊಂಡು 19 ಅವರ್ಸ್ ಒಳಗಡೆ ನಾವು ನಾರ್ಮಲ್ ಟ್ರೈನಲ್ಲಿ, ಅದು ಜನರಲ್ ಕ್ಲಾಸಲ್ಲಿ ರೀಚ್ ಆಗಬಹುದು. ಇನ್ನು ಕಾಸ್ಟಿಂಗ್ ಹೇಳ್ತೀನಿ, ನೀವೇ ಶಾಕ್ ಆಗ್ತೀರಾ ಕಣ್ರಿ. 1060 ಕಿಲೋಮೀಟ್ರನ್ನು ನಾವು ಟ್ರಾವೆಲ್ ಮಾಡಿದ್ದೀವಿ. ಅದಕ್ಕೆ ನಾವು 325 ರೂಪಾಯಿ ಅಷ್ಟೇ ನಾವು ಕೊಟ್ಟಿರೋದು ಬೆಂಗಳೂರಿಂದ ಕಲ್ಯಾಣ್ವರೆಗೂ. ಸೊ ಇನ್ನು ಟ್ರೈನ್ನ ಟೈಮಿಂಗ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಫಸ್ಟ್ ಟ್ರೈನ್ ಬಂದು ಗರೀಬ್ ನವಾಜ್ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ KSR ಬೆಂಗಳೂರಿಂದ ಹೊರಡುತ್ತೆ. ಮತ್ತು ಅದೇ ದಿನ ರಾತ್ರಿ 10:15 ಅಷ್ಟೊತ್ತಿಗೆ ನೀವು ಗುಂತಕಲ್ ರೀಚ್ ಆಗ್ತೀರಾ. 10:15ಇಂದ 11:20ವರೆಗೂ ನಿಮಗೆ ಟೈಮ್ ಇದೆ. ಆಲ್ಮೋಸ್ಟ್ 1 ಅವರ್ ಟೈಮ್ ಇದೆ ನೆಕ್ಸ್ಟ್ ಟ್ರೈನ್ ಬರೋಕ್ಕೆ. ಸಫಿಷಿಯೆಂಟ್ ಟೈಮ್ ಇದೆ ಒಂದು ಟ್ರೈನಿಂದ ಇನ್ನೊಂದು ಟ್ರೈನಿಗೆ ಸ್ವಿಚ್ ಆಗೋಕ್ಕೆ. ನೆಕ್ಸ್ಟ್ ಟ್ರೈನ್ ಬಂದು ಚೆನ್ನೈ ಕೆವಾಡಿಯಾ ಎಕ್ಸ್ಪ್ರೆಸ್ಸು, ಅದು ಸಹ ಶುಕ್ರವಾರ ದಿನ ಇದೆ. ಶುಕ್ರವಾರ ಅಲ್ಲಿಗೆ 11:20ಕ್ಕೆ ಬರುತ್ತೆ ರಾತ್ರಿ. ಮತ್ತು ನೆಕ್ಸ್ಟ್ ಡೇ ಹೇಳ್ದಂಗೆ ಮಧ್ಯಾಹ್ನ 1:20 ಅಷ್ಟೊತ್ತಿಗೆ ನೀವು ಕಲ್ಯಾಣ್ ರೀಚ್ ಆಗ್ತೀರಾ. ಸೊ ಈ ರೀತಿ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಮುಂಬೈಗೆ ಹೋಗೋ ಪ್ಲ್ಯಾನ್ ಇತ್ತು, ಶುಕ್ರವಾರ ದಿನವೇ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಅಂದರೆ ಈ ಕಾಂಬೋನ ನೀವು ಟ್ರೈ ಮಾಡ್ಬೋದು. ಇನ್ನು ರಿವ್ಯೂ ಬಗ್ಗೆ ಮಾತಾಡ್ಕೊಂಡು ಬನ್ನಿ. ಟಿಕೆಟ್ ಅವೈಲಬಿಲಿಟಿ ಅಥವಾ ಸೀಟ್ಸ್ ಅವೈಲಬಿಲಿಟಿ ಒಂದು ಆರಾಮಾಗಿ ಸೀಟ್ ಸಿಗುತ್ತೆ. 2 on 2 ಅಂತ ಕೊಡ್ತೀನಿ. ಕ್ಲೀನ್ನೆಸ್ ಬಗ್ಗೆ ಹೇಳಬೇಕಂದ್ರೆ ಗರೀಬ್ ನವಾಜ್ಗೆ 1 ಅಂತ ಕೊಡ್ತೀನಿ, ಮತ್ತು ಓಕೆ ಎರಡಕ್ಕೂ ಸೇರಿಸಿ 1 on 2 ಅಂತ ಕೊಡ್ತೀನಿ. ಇನ್ನು ಫುಡ್ ಅವೈಲಬಿಲಿಟಿ ಫುಡ್ ಅವೈಲಬಿಲಿಟಿಗೂ ಸಹ ನಾನು 1 on 2 ಅಂತ ಕೊಡ್ತೀನಿ. ಪಂಕ್ಚುಯಾಲಿಟಿ ನೀವೇ ನೋಡಿದ್ರೆ ಗರೀಬ್ ನವಾಜ್ ಸಹ ಬಿಫೋರ್ ಟೈಮ್ ರೀಚ್ ಆದರೆ ಗುಂತ್ಕಲ್ಗೆ, ಮತ್ತು ಗುಂತ್ಕಲ್ಲಿಂದ ಯಾವ ಟ್ರೈನ್ ಬರಬೇಕೋ ಅದು ಸಹ ಬಿಫೋರ್ ಟೈಮ್ ರೀಚ್ ಆಯಿತು. ಕಲ್ಯಾಣ್ಗೆ ನಾನು ಹೇಳೋಕ್ಕಾಗಲ್ಲ, ಯಾಕಂದರೆ ರೂಟ್ ಡೈವರ್ಟೆಡ್ ಗಾಡಿ. ಸೊ ಎಷ್ಟು ಗಂಟೆಗೆ ಬಂದು ಅಂತ ಹೇಳೋಕ್ಕೆ, ಬಟ್ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಏನೂ ಆಗೋಲ್ಲ. 101% ನಾನು ಗ್ಯಾರಂಟಿ ಕೊಡ್ತೀನಿ. ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಏನೂ ಆಗೋಲ್ಲ. ಈ 2 ಕಾಂಬೋನ ನೀವು ಆರಾಮಾಗಿ ಚೂಸ್ ಮಾಡ್ಕೋಬೋದು. ಸ್ಲೀಪರ್ ಸಹ ಆರಾಮಾಗಿ ಟಿಕೆಟ್ಸ್ಗಳು ಸಿಗುತ್ತೆ ನಿಮಗೆ. ಗುಂತ್ಕಲ್ ತನಕ ಅಂತೂ ಆರಾಮಾಗಿ ಗರೀಬ್ ನವಾಜಲ್ಲಿ ಸಿಗುತ್ತೆ. ಗರೀಬ್ ನವಾಜ್ ಆದಮೇಲೆ ಅಂದರೆ ಕೆವಾಡಿಯಾನಲ್ಲಿ ನೀವು ಅಟ್ಲೀಸ್ಟ್ ಒಂದು 2 ವೀಕ್ಸ್ ಪ್ರಯರ್ ಬುಕ್ ಮಾಡಿಕೊಂಡ್ರೂ ಸಹ ನಿಮ್ಗೆ ಆರಾಮಾಗಿ ಟಿಕೆಟ್ಸ್ಗಳು ಸಿಗುತ್ತೆ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್. ಕಲ್ಯಾಣಿಂದ ಹೊಸ ವೀಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ. ಅಂದರೆ ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ. Ini